Hello everyone. Before the class, we learned how to learn grammar and vocabulary, and also grammar and vocabulary are the basic you need to learn English effectively and efficiently. ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡ್ರೆ ಬರೀ ಬೋರ್ಡ್ ಮಾತ್ರ ಕಾಣಿಸುತ್ತೆ. ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡ್ರೆ ವರ್ಲ್ಡ್ ಕಾಣಿಸುತ್ತೆ. ನಾಲೆಡ್ಜ್ we thought that how we learn grammar and vocabulary at a time, right? It is a question. Yes, we learn grammar and vocabulary at a time very easily. So you already know what is grammar. What is this? What is that? How comes this to that and how comes that to this? Aste. The grammar is a set of rules that govern a language. It is called grammar. We already know. And what is vocabulary? The vocabulary is a body of word, and it is used such a language to make a or to use or to speak a language. Particularly the vocabulary and grammar are the very important to learn English, speak English, very well read English and know about English. Okay, first we took the vocabulary. Okay, so how to learn vocabulary? You know, ಹಂಗಂದ್ರೆ ನಮಗೆ ನಾಲೆಜ್ ಇಲ್ಲ ಅಂತನಾ? no, we will learn vocabulary. It means we learn every day a new words. Okay, so we know and we learn the new words. So how we remember that words? So we thought that we know that new words, but when we speak it is not come to our memory. It is a problem. ಸೊ ನಮ್ಗೆಲ್ಲರಿಗೂ ಗೊತ್ತು, ವೊಕ್ಯಾಬುಲರಿನ ನಾವು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ನ್ಯೂ ವರ್ಡ್ಸ್ ನ ಕಲಿತಾ ಹೋಗ್ಬೇಕು. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ನ್ಯೂ ವರ್ಡ್ಸ್ ನ ಕಲಿತೀವಿ. ಮ್ಯಾಮ್ ಏನ್ ಗೊತ್ತಾ ನನ್ ಪ್ರಾಬ್ಲಮ್ಮು, ನಮ್ ಸರ್ ಹೇಳಿದರೆ ಇಂಗ್ಲಿಷ್ ಸರ್, ನಾವು ನ್ಯೂ ವರ್ಡ್ಸ್ ನ ಕಲಿತಾ ಹೋದ್ರೆ ನಮ್ಮ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ನ್ಯೂ ವರ್ಡ್ಸ್ ನಾನು ಇವತ್ತು ಕಲಿತೀನಿ, ನಾಳೆ ಅದನ್ನ ನಾನು ನನ್ನ ವರ್ಡ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಅದರ್ವೈಸ್ ನಾನು ಅದನ್ನ ಯೂಸ್ ಮಾಡ್ಕೊಂಡು ಮಾತಾಡ್ಬೇಕಾದ್ರೆ ಆ ನ್ಯೂ ವರ್ಡ್ಸ್ ನೆನಪೇ ಬರಲ್ಲ ಮ್ಯಾಮ್. ಸೊ ಹೇಗ್ ನೆನ್ಪಿಟ್ಕೊಳ್ಳೋದು ಅನ್ನೋದೇ ನಿಮ್ ಡೌಟ್ ಅಲ್ವಾ? ಸೊ ತುಂಬಾ ಈಸಿಯಾಗಿ ನಾವು ಆ ನ್ಯೂ ವರ್ಡ್ ನ ನೆನ್ಪಿಟ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾವು ನ್ಯೂ ವರ್ಡ್ ನ ಯಾವ ತರ ಕಲಿತೀವಿ, ಯಾವ್ದೋ ಒಂದು ಡಿಕ್ಷನರಿನ ತಗೋತೀವಿ. ಸೊ ಅದ್ರಲ್ಲಿ ನಮಗೆ ಗೊತ್ತಿರೋದನ್ನ ಬಿಟ್ಟು ಗೊತ್ತಿಲ್ದಿರೋ ನ್ಯೂ ವರ್ಡ್ಸ್ ನ ಕಲ್ತ್ಕೊಳ್ಳೋಣ ಅಂತ ಹೇಳಿ ಅಂತೀವಿ. ಅದ್ರ ಬದಲು ನಂದು ಒಂದು ಇಂಗ್ಲಿಷ್ ಬುಕ್ ಇದೆ, ಅದ್ರಲ್ಲಿ ಎಷ್ಟೊಂದು ವರ್ಡ್ಸ್ ಇದೆ, ಅದ್ರಲ್ಲಿ ನನ್ ಕೆಲವೊಂದು ನ್ಯೂ ವರ್ಡ್ಸ್ ಅಂತ ಅನ್ಸುತ್ತೆ. ಸೊ ನಾನು ಅದನ್ನ ಪಿಕ್ ಮಾಡ್ಕೊಂಡು ಯಾಕೆ ಓದ್ಕೋಬಾರ್ದು, ಅದ್ರ ಬಗ್ಗೆ ಯಾಕೆ ತಿಳ್ಕೊಬಾರ್ದು ಅಂತ ಓದ್ತೀವಿ. ಸೊ ನೀವು ಈ ತರ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ಇವತ್ ನಾನ್ ಹೇಳ್ತಾ ಇದ್ದೀನಿ, ನೀವು ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಬೇಕಂದ್ರೆ ಇದ್ಯಾವ್ದ್ರಿಂದನೂ ಸಾಧ್ಯ ಇಲ್ಲ. ಹಾಗಾದ್ರೆ how we improve our vocabulary or how we improve the English? It means ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ಸೊ ನೀವು ಜಸ್ಟ್ ನ್ಯೂ ವರ್ಡ್ ನ ಕಲಿತ್ರೆ ನಿಮ್ಮ ವೊಕ್ಯಾಬುಲರಿ ಇಂಪ್ರೂವ್ ಆಗೋದಿಲ್ಲ. ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು, ಟಾಪಿಕ್ ಬೇಸ್ಡ್ ಇಂಪ್ರೂವ್ ಯುವರ್ ವೊಕ್ಯಾಬುಲರಿ. ಸೊ ವಾಟ್ ಇಸ್ ಟಾಪಿಕ್ ಬೇಸ್ಡ್? ಹಾಗಾದ್ರೆ ಏನು, ಹೇಗೆ ನಾವು ಟಾಪಿಕ್ ಬೇಸ್ಡ್ ಆಗಿ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೋಬೇಕು? ಎಸ್, ನೀವು ಟಾಪಿಕ್ ಬೇಸ್ಡ್ ಆಗಿ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೋಬಹುದು. ಹೇಗಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ಯಾಮಿಲಿ ಅಂತ ಹೇಳಿ ಒಂದು ಟಾಪಿಕ್ ತಗೋತೀರಾ. ಆ ಟಾಪಿಕ್ ತಗೊಂಡಾಗ ಅಲ್ಲಿ ಯಾರ್ಯಾರು ಬರ್ತಾರೆ, ನಿಮ್ ಮದರ್ ಇರ್ಬೋದು, ಫಾದರ್ ಇರ್ಬೋದು, ಡಾಟರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಬ್ರದರ್ ಇರ್ಬೋದು, ಯಂಗರ್ ಬ್ರದರ್, ಎಲ್ಡರ್ ಬ್ರದರ್, ಮದರ್ ಇನ್ ಲಾ, ಫಾದರ್ ಇನ್ ಲಾ, ಸನ್ ಇನ್ ಲಾ, ಲೈಕ್ ದಟ್, ಡಾಟರ್ ಇನ್ ಲಾ, ಸೊ ಕಸಿನ್ಸ್, ಸಿಬ್ಲಿಂಗ್ಸ್. ಸೊ ಈ ತರ ಸೋ ಮೆನಿ ರಿಲೇಶನ್ಶಿಪ್ ಯು ಹ್ಯಾವ್, ರೈಟ್? ಸೊ ನಿಮಗೆ ಈ ತರ ತುಂಬಾ ರಿಲೇಶನ್ಶಿಪ್ ಬರುತ್ತೆ. ಸೊ ವೆನ್ ಯು ಟಾಕ್ ಅಬೌಟ್ ದ ಫ್ಯಾಮಿಲಿ, ನೀವು ಯಾವಾಗ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರ್ತೀರೋ,
ಸೊ ಆ ಟೈಮಲ್ಲಿ ನೀವು ಎಲ್ಲ ವರ್ಡ್ಸ್ ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಇಂಗ್ಲಿಷ್ ಅನ್ನ ಮಾತಾಡ್ಬೋದು. ಸೊ ನೀವು ಫ್ಯಾಮಿಲಿ ಅನ್ಕೊಂಡಿದ ತಕ್ಷಣ ನೀವು ಯಾವ ಯಾವ ಫ್ಯಾಮಿಲಿ ಬಗ್ಗೆ ನ್ಯೂ ವರ್ಡ್ಸ್ ನ ಕಲಿತಾ ಹೋದ್ರೋ ಸೊ ಆ ಎಲ್ಲಾ ವರ್ಡ್ಸ್ ನಿಮ್ಮ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಟ್ ಈಸ್ ಅ ಟಾಪಿಕ್ ಬೇಸ್ಡ್ ಲರ್ನಿಂಗ್. ಇಟ್ ಮೀನ್ಸ್ ಇಟ್ ಈಸ್ ಅ ಇಂಪ್ರೂವಿಂಗ್ ವೊಕ್ಯಾಬ್ಯುಲರಿ ಥ್ರೂ ಟಾಪಿಕ್ ಬೇಸ್ಡ್. ಓಕೆ, ಸೊ ನಾವು ಈ ರೀತಿಯಾಗಿ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬಹುದು. ಸೊ ನಾನು ಇವಾಗ ಹೇಳಿದ್ದೀನಲ್ವಾ, ಸೊ ಹೀಗೆ ನೀವು ಸ್ಕೂಲ್ ತಗೊಳ್ಳಿ, ಕಾಲೇಜ್ ತಗೊಳ್ಳಿ, ರಿಲೇಶನ್ಶಿಪ್ ತಗೊಳ್ಳಿ, ಫ್ರೆಂಡ್ಶಿಪ್ ತಗೊಳ್ಳಿ, ಅದರ್ವೈಸ್ ಯಾವುದೋ ಒಂದು ಸ್ಪೇಸ್ ತಗೊಳ್ಳಿ. ಸ್ಪೇಸ್ ಬಗ್ಗೆ ನೀವು ಏನೋ ಒಂದು ಸರ್ಚ್ ಮಾಡ್ತಿದ್ರ, ಸ್ಪೇಸ್ ಅಲ್ಲಿ ಯಾವ ಯಾವ ವರ್ಡ್ಸ್ ಬರುತ್ತೆ ಅದನ್ನ ತಗೊಳ್ಳಿ. ರಾಕೆಟ್ ಇರ್ಬೋದು, ಅದರ್ವೈಸ್ ಒಂದು ನೀವು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ತಗೊಳ್ಳಿ. ಸೊ ನಿಮಗೆ ಈಸಿಯಾಗಿ ನೆನ್ಪು ಮಾಡ್ತೀನಿ ನೋಡಿ. ಸೊ ನಿಮಗೆ ಇಂಜಿನಿಯರಿಂಗ್ ಅನ್ನೋ ಒಂದು ಟಾಪಿಕ್ ತಗೊಂಡ್ರೆ ಸೊ ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬರುತ್ತೆ. ಸೊ ಈ ರೀತಿ ತುಂಬಾ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಬರ್ತಾ ಹೋಗುತ್ತೆ. ಸೊ ನೀವು ಯಾವಾಗ ಇಂಜಿನಿಯರಿಂಗ್ ಅನ್ನೋ ಒಂದು ಟಾಪಿಕ್ ನ ಲರ್ನ್ ಮಾಡ್ತಿರೋ ಸೊ ಇದೆಲ್ಲ ಅದ್ರ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಇಟ್ ಈಸ್ ಇಂಪ್ರೂವಿಂಗ್ ವೊಕ್ಯಾಬ್ಯುಲರಿ. ಸೊ ಹೀಗೆ ಒಂದು ಟಾಪಿಕ್ ನ ತಗೊಂಡು ಅದ್ರ ಬಗ್ಗೆ ಕಲಿತಾ ಹೋದಾಗ ನಾವು ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ನೀವ್ ಯಾವ್ದೋ ಒಂದು ವರ್ಡ್ ನ ನ್ಯೂ ವರ್ಡ್ ನ ನಿಮ್ಗೆ ಗೊತ್ತೇ ಇರಲ್ಲ, ನೀವು ಕಲಿತಾ ಇರಲ್ಲ, ಅದೊಂದು 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 ಅಂತ ತಗೋತಾ ಹೋಗ್ತೀರಾ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಅದನ್ನ ರೀಕಾಲ್ ಮಾಡ್ಕೊಳ್ಳೋದಕ್ಕಾಗ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗ್ಲಿ ತುಂಬಾ ಸ್ಟ್ರೆಸ್ ಆಗುತ್ತೆ. ಅದನ್ನ ಮತ್ತೆ ನೆನಪು ಮಾಡ್ಕೊಂಡಾಗ ಅಷ್ಟು ಈಸಿಯಾಗಿ ಬರಲ್ಲ. ಅದೇ ಒಂದು ಟಾಪಿಕ್ ನ ನೀವು ಯಾವ್ದೋ ಒಂದು ಟಾಪಿಕ್ ನ ತಗೊಂಡು ಅದ್ರ ಒಂದು ಲಿಂಕ್ ಮುಖಾಂತರ ಕಲಿತಾ ಹೋದಾಗ ನಿಮಗೆ ವೊಕ್ಯಾಬ್ಯುಲರಿ ಈಸಿಯಾಗಿ ಇಂಪ್ರೂವ್ ಆಗುತ್ತೆ. ಈ ಒಂದು ಕ್ಲಾಸ್ ಅಲ್ಲಿ ನಾವು ವೊಕ್ಯಾಬ್ಯುಲರಿನ ಯಾವ ತರ ಇಂಪ್ರೂವ್ ಮಾಡ್ಕೋಬಹುದು ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗ್ರಾಮರ್ ಬಗ್ಗೆ ಕಲಿತಾ ಹೋಗೋಣ. ಸೊ ನಿಮಗೀಗ ವೊಕ್ಯಾಬ್ಯುಲರಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ಸೊ ಈಗ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗ್ರಾಮರ್ ಬಗ್ಗೆ ಕಲಿತಾ ಹೋದಾಗ ನೀವು ಗ್ರಾಮರ್ ಅನ್ನೋ ಒಂದು ಟಾಪಿಕ್ ತಗೊಂಡು ಸೊ ಅದ್ರ ಲಿಂಕ್ ಥ್ರೂ ನಾವು ಹೋದಾಗ ಮಾತ್ರ ವೊಕ್ಯಾಬ್ಯುಲರಿನ ಈಸಿಯಾಗಿ ಇಂಪ್ರೂವ್ ಮಾಡ್ಕೋಬಹುದು. ನೀವು ಗ್ರಾಮರ್ನ ಕಲೀರಿ, ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಗ್ರಾಮರ್ ಜೊತೆ ನಾನೀಗ ಯಾವ ರೀತಿ ಹೇಳಿದೀನಿ ಟಾಪಿಕ್ ಬೇಸ್ಡ್ ಕಲಿತಾ ಹೋಗ್ಬೇಕು ಅಂತ. ಸೊ ಆ ರೀತಿಯಾಗಿ ನೀವು ಗ್ರಾಮರ್ ನ ಕಲಿತಾ ಹೋದ್ರೆ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ನಾವು ಅಟ್ ಎ ಟೈಮ್ ಅಲ್ಲಿ ಒಟ್ಟೊಟ್ಟಿಗೆ ಕಲಿತಾ ಹೋಗ್ಬೋದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ವೊಕ್ಯಾಬ್ಯುಲರಿ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಗ್ರಾಮರ್ ಅನ್ನ ಕಲಿತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.